ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ನಿಮಗಿದೆ. ಧನುರಾಶಿಯಲ್ಲಿರ್ತಕ್ಕಂಥವರು ಕೆಲವು ಸಂಕಷ್ಟಗಳಲ್ಲಿದ್ದೀರಿ. ನಿಮ್ಮ ಸಮಸ್ಯೆಯನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳಕ್ಕಾಗ್ದಿರ, ಇರ್ತಕ್ಕಂಥ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕಪ್ಪ ಅಂತಕ್ಕಂಥ ಅರಿವು ಇಲ್ದಿರ ಸಾಕಷ್ಟು ನೋವು ಅನುಭವಿಸ್ತಾ ಇರತಕ್ಕಂಥ ಅಭಿಮಾನಿಗಳು ಸಾಕಷ್ಟು ಜನ ಇದ್ದೀರಿ. ಅದರಲ್ಲೂ 3ನೇ ಪಾದ ಮತ್ತು 4ನೇ ಪಾದಕ್ಕೆ ಸಂಬಂಧಪಟ್ಟವರು, ಧನುರಾಶಿಯ 3-4 ಪಾದದಲ್ಲಿರ್ತಕ್ಕಂಥವ್ರು, ಅಂದರೆ ಪೂರ್ವಾಷಾಢ, ಉತ್ತರಾಷಾಢ ಈ ಪ್ರಕಾರವಾಗಿರ್ತಕ್ಕಂಥವ್ರಿಗೂ ಸಮಸ್ಯೆ ಇದೆ. ಆದರೆ ಧನುರಾಶಿಯವರು ಪ್ರಸ್ತುತ ಇರತಕ್ಕಂಥ ಸಮಸ್ಯೆಗಳು ಸಾಕಷ್ಟಿದೆ. ಈ ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗ ಮುಕ್ತರಾಗಬೇಕಾದ್ರೆ ನೀವು ಮಾಡಬೇಕಾದ್ದು ಮಹಾಗಣಪತಿಯ ಅನುಷ್ಠಾನವನ್ನು ಮಾಡಿ, ಅದರೊಂದಿಗೆ ಸಾಧ್ಯವಾದರೆ ಶುಕ್ರ ಅನುಷ್ಠಾನ ಅಂದರೆ ದೇವಿಯ ಆಲಯದಲ್ಲಿ ಶ್ರದ್ಧಾಭಕ್ತಿಯಾಗಿ ತಾಯಿಯ ಪ್ರಾರ್ಥನೆ ಮಾಡಿ ಒಂದಿಷ್ಟು ಕಬ್ಬಿನ ಹಾಲಿಂದ ಅಭಿಷೇಕ ಮಾಡಿಸಿ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ 9 ಮಕ್ಕಳಿಗೆ ಸಾಧ್ಯವಾದರೆ ಒಂದಿಷ್ಟು ಸಿಹಿ ತಿಂಡಿಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿ, ಹಾಗೆ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ 9 ದಿವಸ ನಿರಂತರವಾಗಿ ಆದಿತ್ಯಾದಿ ನವಗ್ರಹಗಳ ಆಲಯಕ್ಕೆ ಹೋಗಿ 9 ಪ್ರದಕ್ಷಿಣೆ ಮಾಡಿ ಬರೋದ್ರಿಂದ ಇರ್ತಕ್ಕಂಥ ಈ ಸಮಸ್ಯೆಗಳು ಎಲ್ಲೋ ಒಂದು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಆಗಬಹುದು. ಇನ್ನೊಂದು ಸ್ವಲ್ಪ ದಿವಸ ಕಷ್ಟ ಇದೆ, ಕಷ್ಟ ತೀರುತ್ತೆ, ಖಂಡಿತ ಒಳ್ಳೆಯದಾಗತ್ತೆ. ಒಳ್ಳೆಯ ಒಂದು ಕಾಲ ನೀವು ಸಹಿತ ನಿರೀಕ್ಷೆ ಪಡಬಹುದು. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥದ್ದು ಮಕರ ರಾಶಿ, ಮಕರ ಲಗ್ನ ರಾಶಿ ಪ್ರಕಾರ ಮಕರ ರಾಶಿಯವರಿಗೆ ಶನಿ ಅಧಿಪತಿ ಇರತಕ್ಕಂಥದ್ದು. ಆದರೆ ಇವತ್ತು ಮನಸ್ಸಲ್ಲಿ ಒಂದು ಸಂತೋಷ ಇದೆ, ಒಂದು ಕಾರ್ಯಸಿದ್ಧಿ ಇದೆ, ಒಂದು ವಿಶೇಷವಾದನ್ನು ಸಾಧನೆ ಮಾಡಿದ್ದೀವಿ ಅನ್ನೋ ಒಂದು ಸಂತೋಷ, ಆ ಕುತೂಹಲ ನಿಮಗಿದೆ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಈ ಸಮಸ್ಯೆ ವೈದ್ಯರಿಂದ ಏನು ಉತ್ತರ ಬರುತ್ತೋ, ಏನಾದರೂ ಪರೀಕ್ಷೆಗಳು ಮಾಡಿಸಿದರೆ ಆ ಪರೀಕ್ಷೆಯ ಉತ್ತರ ಬರೋ ತನಕ ಮನಸ್ಸಲ್ಲಿ ಇಲ್ಲದಂತಹ ಸಮಸ್ಯೆ, ಇಲ್ಲದ ನೋವನ್ನು ತಂದಿಟ್ಕೊಂಡ್ಬಿಡ್ತೀರಿ. ಯಾಕೆಂದರೆ ಬಹಳ ಆತಂಕದಲ್ಲಿದ್ದೀರಿ ನೀವು. ಮಕರ ರಾಶಿಯಲ್ಲಿರ್ತಕ್ಕಂಥವರು ನಿಷ್ಠೂರವಾದಿಗಳು ಸಹಿತ. ನೀವೇನೇ ಒಳ್ಳೆಯದು ಮಾಡಿ, ಏನೇ ಕೆಲಸ ಮಾಡಿ, ಎಲ್ಲೋ ಒಂದು ಕಡೆ ನಿಷ್ಠೂರವ ಮಾತಾಡ್ಕೊಳ್ಳೋದು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಳ್ಳೋಂಥ ಪರಿಸ್ಥಿತಿ ಆ ಪ್ರಾಂತ್ಯದಲ್ಲಿ ಓಡಾಡ್ತಾ ಇರುತ್ತೆ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ದೇವ್ರ ಮುಂದೆ ಒಂದು ತುಪ್ಪ ದೀಪನೋ ಒಂದು ದೀಪನೋ ಅಂಟಿಸಿ ತುಳಸಿ ತೀರ್ಥವನ್ನು ತೆಗೆದುಕೊಂಡು ನಂತರ ನೀವು ಟಿಫನ್ನು ಕಾಫಿ ಇಂಥ ತೆಗೆದುಕೊಳ್ಬೇಕು. ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸಾಧ್ಯವಾದಷ್ಟು, ಅದರಲ್ಲೂ ಮಕರ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ತಪ್ಪದಿರ ತುಳಸಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಯಶಸ್ಸನ್ನು ಕಾಣ್ತೀರಿ. ಹಾಗೆ ನಿಮ್ಮ ಆರೋಗ್ಯ ವೃದ್ಧಿಗೋಸ್ಕರ ಇವತ್ತು ಬೆಳಿಗ್ಗೆ ಮತ್ತು ಸಂಜಾ ಕಾಲದಲ್ಲಿ 2 ಹೊತ್ತು ಸಹಿತ ಒಂದೊಂದು ಚಿಟಿಕೆ ಉದ್ದಿನಬೇಳೆಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಅನಾರೋಗ್ಯ ಸಮಸ್ಯೆನ ಸಹಿತ ಬೇಗ ಗುಣಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಒಂದು ಅತೀತವಾದಂತಹ ಶಕ್ತಿ ನಿಮ್ಮನ್ನು ಹಿಂಬಾಲಿಸ್ತಾ ಇರುತ್ತೆ. ಭಗವಂತನ ಸಾನ್ನಿಧ್ಯ, ನೀವು ನಂಬಿರ್ತಕ್ಕಂತಹ ನಿಮ್ಮ ದೈವ, ನಿಮ್ಮ ಭಗವಂತನ ಸಾಕ್ಷಾತ್ಕಾರವಂಥ ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶಗಳು ಸಾಕಷ್ಟು ಎದುರಾಗ್ತಿರುತ್ತೆ. ಯಾರು ಏನೇ ಹೇಳ್ಬೋದು, ಕುಂಭರಾಶಿಯಲ್ಲಿರ್ತಕ್ಕಂಥವರಿಗೆ ನಿಮ್ಮದೇ ಆದಂತಹ ಒಂದು ಆತ್ಮಸ್ಥೈರ್ಯ, ಮನೋಬಲ ಅಂತಕ್ಕಂಥದ್ದು ಸಾಕಷ್ಟು ವಿಶೇಷವಾಗಿ ಕೆಲಸ ಮಾಡುತ್ತೆ. ಒಂದಿಷ್ಟು ಧೈರ್ಯ ಇದೆ, ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳೋ ಶಕ್ತಿ ನಿಮಗಿದೆ. ಹಾಗೆ ಅಸಾಧ್ಯಂ ಸಾಧಕಂ ಸ್ವಾಮಿ, ಅಸಾಧ್ಯವಾದ್ದನ್ನು ಸಾಧಿಸುವಂಥ ಶಕ್ತಿ ಹನುಮನಿಗೆ ಮಾತ್ರ ಇದೆ. ಅಂತಹ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಇವತ್ತಿನ ದಿವಸ ಹನುಮನ ಮಂದಿರಕ್ಕಾಗಲಿ ಅಥವಾ ಹನುಮನ ಒಡೆಯನ ರಾಮ ಮಂದಿರಕ್ಕಾಗಲಿ ಹೋಗಿ ನೀವು ದರ್ಶನ ಮಾಡ್ಕೊಂಡು ಬರೋದ್ರಿಂದ ಕುಂಭರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಫಲ ಇದೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?